ಡ್ರೀಮ್ ಡೀಲ್ ಗ್ರೂಪ್ ಕೋಲಾರ ಸೀಸನ್ 3B3Fನ ಭವ್ಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕೋಲಾರ ನಗರದ ಚೆನ್ನಯ್ಯ ರಂಗಮಂದಿರದಲ್ಲಿ ಭಾನುವಾರದಂದು ಗ್ರೂಪ್ನ ಫೌಂಡರ್ ಮತ್ತು ಎಂಡಿ ಮೊಹಮ್ಮದ್ ಸುಹೇಲ್ ಅವರ ನೇತೃತ್ವದಲ್ಲಿ ಮತ್ತು ಚಲನಚಿತ್ರ ನಟಿ ಶ್ರೀಮತಿ ತಾರಾ ಅವರು ವಿಶೇಷ ಆಹ್ವಾನಿತರಾಗಿ ಡ್ರೀಮ್ ಡೀಲ್ ಗ್ರೂಪ್ ಕೋಲಾರ ಸೀಸನ್ 3B3Fನ ಭವ್ಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಗ್ರೂಪ್ನ ಸಾಧಕರಿಗೆ ಸನ್ಮಾನಿಸಲಾಯಿತು ಮತ್ತು ಶೇರ್ ಹೋಲ್ಡರ್ಸ್ಗಳಿಗೆ ಲಕ್ಕಿ ಟಿಪ್ ಮೂಲಕ ಬೆಲೆ ಬಾಳುವ ಆಭರಣ ಮತ್ತು ದ್ವಿಚಕ್ರ ವಾಹನಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಸಾಜಿದ್, ಅಭಿಜಿತ್ ದಾಸ್, ಕೇಶವರಾವ್, ಚೇತನ್ ಕುಮಾರ್, ಪ್ರಮೋದ್, ಕೋಲಾರ ಗ್ರೂಪ್ ಇನ್ಚಾರ್ಜ್ ಲೋಕೇಶ್, ಮರಿಯಪ್ಪ ಮತ್ತು ಮುನಿರಾಜು ಇದ್ರು. 50 ಕಾರ್ಡ್ಸ್ ಮಾಡಿರತಕ್ಕಂತ ಅಚೀವರ್ಗಳನ್ನ ಇದೀಗ ವೇದಿಕೆ ಬರಮಾಡಿಕೊಳ್ಳಿಕ್ಕಿದ್ದೇವೆ. ಮುಂದಕ್ಕೆ SR ಭಾಗ್ಯಲಕ್ಷ್ಮಿ. ಇಲ್ಲಿ ತುಂಬಾ ಜನ ಹೊಸಬರು ಬಂದಿದ್ದೀರಲ್ವಾ? ಹೊಸಬರು ಯಾರಿಲ್ವಾ? ಎಲ್ಲರೂ ಹಳೆಬರೇನಾ? ಇದೀರಾ ಅಣ್ಣ? ನೀವಿದ್ದೀರಾ? ಯಾಕಂದ್ರೆ ನಾನು ಕೂಡ ಹೊಸಬಳೆ, ಅದಕ್ಕೆ ಈ ಕಂಪನಿ ಬಗ್ಗೆ ನನಗೆ ಗೊತ್ತಿಲ್ಲ ಅಷ್ಟೊಂದು. ಹೌದು, ಮನೆಗೆ ಬಂದ ಕರೆದಾಗ ಆ ಹುಡುಗರು ಹೇಳಿದ್ರು. ಆದ್ರೆ ನನಗೆ ಈ ಕಾರ್ಯಕ್ರಮಕ್ಕೆ ಬರಕ್ಕೆ ಒಂದು ಹುರಿದುಂಬಿಸಿದ್ದೇನು ಅಂತಂದ್ರೆ, ನಿರುದ್ಯೋಗಿ ಯುವಕರಿಗೆ ಒಂದು ಕೆಲಸ ಕಟ್ಟಿಕೊಡುವಂತ ಕಾಯಕ ಈ ಕಂಪನಿ ಮಾಡ್ತಾ ಇದೆ. ಬಡ ಜನರಿಗೆ ಬಹಳಷ್ಟು ಸಹಾಯ ಮಾಡ್ತಿದೆ. ಬರೀ ಕಂಪನಿ ಅಷ್ಟೇ ಅಲ್ಲ, ಬರೀ ವ್ಯಾಪಾರ ಅಷ್ಟೇ ಅಲ್ಲ, ಸಮಾಜಮುಖಿ ಕೆಲಸ ಕೂಡ ಮಾಡ್ತಿದೆ ಅನ್ನುವ ಒಂದು ಅಂಶ ನನಗೆ ಇಲ್ಲಿ ಸೆಳೆಯಿತು. ಹಾಗೆಯೇ ನನ್ನ ಹಾಗೆ ಕಲಾವಿದರು ಮಾಲಾಶ್ರೀ ಅವರು, ಸುಧಾರಾಣಿರವರು, ಶ್ರುತಿರವರು, ವಿಜಯ ರಾಘವೇಂದ್ರ ಅವರು, ಶರಣ್ ರವರು, ಈ ರೀತಿಯ ಎಲ್ಲ ಕಲಾವಿದರು ಕೂಡ ಇವರ ಕಾರ್ಯಕ್ರಮಗಳಿಗೆ ಹೋಗಿ ಬಂದಿರೋದು ನಾನು ಛಾಯಾಚಿತ್ರಗಳನ್ನು ಕೂಡ ಗಮನಿಸಿದೆ. ನನಗೆ ಯಾಕೆ ಸ್ವಲ್ಪ ಒಂದು ರೀತಿ ಭಯ ಆಯ್ತು ಅಂದ್ರೆ, ಅಫ್ಕೋರ್ಸ್ ನೀನು ಹೇಳಿದ ಮೇಲೆ ನನಗೆ ಕಂಪನಿ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಗೊತ್ತಾಯ್ತು. ನೀನು ಎಷ್ಟೊಂದು ಮಾತಾಡ್ತೀಯ ಅಂತ ಅನ್ಕೊಂಡಿದ್ರೆ ಬಿಡ್ತಿದ್ದಿಲ್ಲ. ಏನು ಕಂಪನಿ ಬಗ್ಗೆ ನಮ್ಗೆ ಗೊತ್ತಿಲ್ಲ ಕಣಪ್ಪ, ನೀನು ಫಸ್ಟ್ ಮಾತಾಡ್ದು ಆಮೇಲೆ ನಾನು ಮಾತಾಡ್ತೀನಿ ತಂದೆ ಕ್ರಮ. ಓ ಯಪ್ಪ ಎಷ್ಟೊತ್ತರ್ಗೂ ಮಾತಾಡ್ತೀನಿ. ಸ್ವಲ್ಪ ಬಿಟ್ಟರೆ ನಾನೇ ಅಲ್ಲಿ ಮಲ್ಕೊಂಡ್ಬಿಡ್ತಿದ್ದೆ. ಎಬ್ಸ್ಕಪ್ಪ ಒಂದು ಭಾಷಣ ಆದ್ಮೇಲೆ ನಾನು ಮಾತಾಡ್ತೀನಿ. ಮನಸ್ಸಿನ ಮಾತಾಡ್ತೀಯ ಕಣ, ಆದ್ರೆ ತುಂಬಾ ಮಾತಾಡ್ತೀಯ. ಅದು ಗೊತ್ತಿಲ್ಲ ನಮಗೆ ಕಂಪನಿಗೆ ಅಷ್ಟು ಮಾತಾಡ್ಬೇಕಲ್ಲ, ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ಯಾರಾದ್ರೂ ಒಂದು ವ್ಯಾಪಾರ ಮಾಡ್ಬೇಕಾದ್ರೆ ಮಾತಿನಲ್ಲೇ ವ್ಯಾಪಾರ ಮಾಡ್ತಾರೆ ತುಂಬಾ ಜನ. ಆದ್ರೆ ಕೃತಿಯಲ್ಲೂ ವ್ಯಾಪಾರ ಮಾಡುವಂತ ಒಂದು ಡ್ರೀಮ್ ಡೀಲ್ ಕಂಪನಿ ಬಗ್ಗೆ ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ. ಹಾಗೆ ನಮ್ಮ ಎಲ್ಲರೂ, ನಮ್ಮ ಪ್ರಮೋದ ಮಾತಾಡ್ಬೇಕಾದ್ರೆ ಆಗಲಿ, ಲೋಕೇಶ್ ಮಾತಾಡ್ಬೇಕಾದ್ರೆ ಆಗಲಿ, ನಮ್ಮೂರ್ನ ಚಿನ್ನದ ನಾಡು, ಚಿನ್ನದ ಮನಸ್ಸು, ಚಿನ್ನದ ಇದು ಅಂತೆಲ್ಲ ಕರೆದಿಲ್ಲ. ಅದೊಂದು ಬೇಜಾರೇನಂದ್ರೆ, ನಾನು ಈ ಊರು ಪಕ್ಕದೊಳೇನೆ, ಆನೇಕಲ್ಲೋಳು. ನಮ್ಮನೆ ಚಿನ್ನ ಕಮ್ಮಿ ಕಂಡ್ರಿ, ಚಿನ್ನ ಅಂತ ದಯಾಚಿ ಕೊಟ್ಟು ನಾವೇ 4-5 ಗ್ರಾಮ್ ಹಾಕೊಳ್ಳೋಕೆ ಚಿನ್ನ ಬಹಳ ಕಷ್ಟಪಡ್ತೀವಿ. ಇದನ್ನೆಲ್ಲ ನೋಡಿ ಚಿನ್ನದ ಅನ್ಕೋಬೇಡಿ, ಖಂಡಿತ ಇಲ್ಲ. ಅಲ್ಲಿ ನಾವು ಅಂಗಡಿಗೆ ಬಳೆ ತಗೊಳ್ಳೋ ಜೊತೆಗೆ ಇಲ್ಲೂ ತಗೊಂಡು ಹಾಕೊಂಡಿದ್ದೀನಿ ಅಷ್ಟೇ. ಆದ್ರೆ ಚಿನ್ನದ ಮನಸ್ಸುಳ್ಳ ಮನುಷ್ಯ ಗೊತ್ತಂದ್ರೆ ರೈತರು ಅಂದ ತಕ್ಷಣ ನನಗೆ ನಮ್ಮ ತಾತನವರು, ನಮ್ಮ ಮುತ್ತಾತನವರು, ನಮ್ಮ ದೊಡ್ಡಪ್ಪನವರು, ಇವರೆಲ್ಲರೂ ಕೂಡ ರೈತರ ಕುಟುಂಬದಿಂದಲೇ ಬಂದಿದ್ದು. ನಮ್ಮ ತಾಯಿಯ ತಂದೆಯವರು ಬೆಂಗಳೂರಿನ ಮೊಟ್ಟ ಮೊದಲ ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದರು, ನಾರಾಯಣ ಸ್ವಾಮಿ ಅವರು. ಬಡ ರೈತ ಅನ್ನುವಾಗ ರೈತ ಶ್ರೀಮಂತ ಬಡವ ಅನ್ನೋದಕ್ಕಿಂತ ಅವನೊಬ್ಬ ದೇವರು. ಗಂಡನಿಗೆ ಮಾರಾಟ ಮಾಡಿ ಬಾ ಅಂತ ಎಲ್ಲಿ ಕಳಿಸ್ತಾಳೆ? ಮಾರ್ಕೆಟ್ಗೆ ಕಳಿಸ್ತಾಳೆ. ದುಡ್ಡು ತರೋದು ಯಾರು? ಗಂಡ, ರೈಟ್. ಅದಕ್ಕೆ ಇವತ್ತು ಪುರುಷ ಪ್ರಧಾನವಾಗಿ ಉಳಿದಿದೆ. ಆದ್ರೆ ಅದಕ್ಕೆ ಸಾಥ್ ಕೊಟ್ಟಂತ ಎಲ್ಲ ಮಹಿಳೆಯರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಬೇಕು. ಯಾಕಂತ ಹೇಳಿದ್ರೆ, ಬಿಸಿಲಲ್ಲಿ ಸುಡುತ್ತಾ, ಮಳೆಯಲ್ಲಿ ನೆನೆಯುತ್ತಾ, ಚಳಿಯಲ್ಲಿ ನಡುಗುತ್ತಾ ಗಂಡನಿಗೆ ಸಾಥ್ ಕೊಡುವಂತ ಪ್ರತಿಯೊಬ್ಬ ಕೃಷಿ ಮಾಡುವಂತ ಮಹಿಳೆಗೆ ಅವರ ಒಂದು ಕೊಡುಗೆ ಅಪಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಇದಕ್ಕೆ ಪರಿಹಾರ ನಮ್ಮ ಆಲೋಚನೆ. ನಾನು ಯೂಟ್ಯೂಬ್ ಅಲ್ಲಿ, ಗೂಗಲ್ ಅಲ್ಲಿ ಓದ್ತಿದ್ದಂತ ಸಂದರ್ಭದಲ್ಲಿ ಒಂದು ಮಹಿಳೆ ಬಗ್ಗೆ ಓದಿದೆ, ಕವಿತಾ ಮಿಶ್ರಾ ಅಂತ.
2 ಎಕರೆ ಜಮೀನ್ ಇತ್ತು, ಇಂಜಿನಿಯರಿಂಗ್ ಓದಿದ್ರು, ಗಂಡ ಕೆಲಸ ಮಾಡಕ್ ಬಿಟ್ಟಿರ್ಲಿಲ್ಲ, ಮನೆ ಹಿಂದೆ ಹೊಲ ಇತ್ತು, ಅದರಲ್ಲಿ ಕೃಷಿ ಮಾಡಿ ಇವತ್ತು ಅವರು ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಮಾದರಿಯಾಗಿದ್ದಾರೆ. 2 ಎಕರೆಯನ್ನ ಸ್ಟಾರ್ಟ್ ಮಾಡಿ ಇವತ್ತು 200 ಎಕರೆ ಜಮೀನ್ ಮಾಡಿದ್ದಾರೆ. ಹತ್ತತ್ರ 400 ಕೋಟಿಯಷ್ಟು ಆದಾಯವನ್ನು ಅವರು ಗಳಿಸಿದ್ದಾರೆ. ಅವರ ಬಗ್ಗೆ ನೀವು ಯೂಟ್ಯೂಬ್ ಅಲ್ಲಿ, ಗೂಗಲ್ ಅಲ್ಲಿ ಓದಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸೊ ಕೃಷಿ ಮುಖಾಂತರ ಇಷ್ಟು ಲಾಭ ಗಳಿಸಬಹುದಾ ಅನ್ನೋದನ್ನ ಕವಿತಾ ಮಿಶ್ರಾ ಅವರು ನಮಗೆ ಪ್ರೂವ್ ಮಾಡಿದ್ದಾರೆ. ರೈಟ್. ಸೊ ಅದಕ್ಕೆ ಸಿಂಪಲ್ ಉದಾಹರಣೆ ಇಷ್ಟೇ. ಹ್ಯೂಮನ್ ಬ್ರೈನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ವಾಟ್ ಎವರ್ ಯು ಬಿಲೀವ್ ಯು ಕ್ಯಾನ್ ಅಚೀವ್. ಏನೆಲ್ಲ ನಾವು ನಂಬುತ್ತೀವೋ ಅದು ನಾವು ಮಾಡಬಹುದು. ನೋಡಿ, ಯಾರೋ ಹೇಳಿದ್ರು ಆಕಾಶದಲ್ಲಿ ಹಾರಾಡಕ್ ಆಗಲ್ಲ ಅಂತ ಹೇಳ್ತಿದ್ರಂತೆ ಒಂದು 200-300 ವರ್ಷದಿಂದ. ರೈಟ್ ಬ್ರದರ್ಸ್ ಇಬ್ಬರು ಸಹೋದರರು ಡಿಸೈಡ್ ಮಾಡಿದ್ರು, ಯಾಕೆ ಆಕಾಶದಲ್ಲಿ ಹಾರಾಡಕ್ ಆಗಲ್ಲ, ಪಕ್ಷಿ